ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ಇನ್ಶೂರೆನ್ಸ್ ಲಾ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಂಡು ಬಂದಿದ್ದೀರಾ. ಅರ್ಥ ಆಗಿದೆ. ಯಾಕಂದ್ರೆ ಆಲ್ರೆಡಿ ನಾನು ಓವರ್ ಆಲ್ ಸಬ್ಜೆಕ್ಟ್ ಓವರ್ ವ್ಯೂದಲ್ಲಿ ಒಂದ್ಸಲ ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ಬಟ್ ಬರೇ ಇನ್ಶೂರೆನ್ಸ್ ಲಾ ಸಬ್ಜೆಕ್ಟ್‌ನ ತಗೊಂಡು ಯೂನಿಟ್ ವೈಸ್ ಅನ್ನು ಕೂಡ ಮಾಡಿದ್ದೀನಿ. ಎನಿಹೌ ಇನ್ಶೂರೆನ್ಸ್ ಲಾ ಅಂದ್ರೆ ತುಂಬಾ ಸಿಂಪಲ್ ಸರ್. ಏನು ಫೈನಾನ್ಸ್ ಲಾಸ್ ಆಗುತ್ತಲ್ವಾ, ತುಂಬಾ ದೊಡ್ಡ ಫೈನಾನ್ಸ್ ಲಾಸ್ ಆಗೋದನ್ನ ಕಡಿಮೆ ಮಾಡ್ಕೊಳ್ಳುವಂಥದ್ದೇ ಇನ್ಶೂರೆನ್ಸ್ ಲಾ ಅಂತ ಹೇಳ್ತೀವಿ. ಅಷ್ಟೇ ಇನ್ಶೂರೆನ್ಸ್ ಲಾ ಅಂದ್ರೆ. ಅದು ಬಿಟ್ಟು ಅಪಾರ್ಟ್ ಫ್ರಮ್ ದಿಸ್ ಬೇರೆ ಏನು ಇಲ್ಲ ಇದ್ರಲ್ಲಿ ಇನ್ಶೂರೆನ್ಸ್ ಲಾ ಅಂತಂದ್ರೆ. ಸರಿನಾ? ಇನ್ಶೂರೆನ್ಸ್ ಲಾ ಅನ್ನುವಂಥದ್ದು ನಿಮ್ಮನ್ನು ಸಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ. ಕೆಲವರು ಆಪ್ಷನಲ್ ಸಬ್ಜೆಕ್ಟ್ಸ್ ಇದು. ಕೆಲವರು ಇನ್ಶೂರೆನ್ಸ್ ಲಾ ತಗೊಂಡಿದ್ದೀರಾ. ಇನ್ನೊಂದು ಕೆಲವರು ಬೇರೆ ಆರ್ಟಿ ಹ್ಯೂಮನ್ ರೈಟ್ಸ್ ಯಾವ್ದಿದೆ ಅದನ್ನ ತಗೊಂಡಿದ್ದೀರಾ. ಈ ತರ 2 ಸಬ್ಜೆಕ್ಟ್ ಡಿವೈಡ್ ಆಗಿದೆ. ಸರಿ. ಈಗ ಈ ತರ ಕಾನ್ಸೆಪ್ಟ್ ಇದ್ದಾಗ ಯೂನಿಟ್ 1 ಅಲ್ಲಿ ಇನ್ಶೂರೆನ್ಸ್ ಲಾ ಅಂತ ಏನಿದೆ, ಅದರ ಸಿಲೆಬಸ್ ಅನ್ನು ಕೂಡ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಈ ಸಿಲೆಬಸ್ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಅಲ್ಲಿ ನೇಚರ್, ಡೆಫಿನೇಷನ್ ಆಮೇಲೆ ಹಿಸ್ಟರಿ ಬರುತ್ತೆ ಅಂತ ಹೇಳಿದ್ದೀನಿ. ಅಂತಂದ್ರೆ ಯಾವಾಗ್ಲೂ ಕೂಡ ಸಿಲೆಬಸ್ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಬರೋದಲ್ವಾ? ಏನೇನಿದೆ, ಏನೇನ್ ಬೇಸಿಕ್ಸ್ ಅಂತೇಳಿ ಯೂನಿಟ್ 1 ಯಾವಾಗ್ಲೂ ಕೂಡ ಅದೇ ಬರೋದು. ಸೊ ಇಂಟ್ರೊಡಕ್ಷನ್ ಅಲ್ಲಿ ಈ ಇನ್ಶೂರೆನ್ಸ್ ಅಂದ್ರೆ ಅದ್ರ ನೇಚರ್ ಹೇಗಿರುತ್ತೆ, ಇನ್ಶೂರೆನ್ಸ್ ನ ಡೆಫಿನೇಷನ್ ಹೇಗಿರುತ್ತೆ, ಆಯ್ತಾ, ಅದ್ರದ್ದು ಪ್ರಕೃತಿ ಏನು, ಸ್ವರೂಪ ಏನು, ವ್ಯಾಖ್ಯಾನ ಏನು, ಅದ್ರದ್ದು ಇತಿಹಾಸ ಏನಿರುತ್ತೆ, ಭಾರತದಲ್ಲಿ ಅದ್ರ ಇತಿಹಾಸ ಏನಿರುತ್ತೆ, ಹಿಸ್ಟ್ರಿ ಅದ್ರದ್ದು ಯಾವ ರೀತಿ ಡೆವಲಪ್ಮೆಂಟ್ ಆಯ್ತು, ಅಭಿವೃದ್ಧಿ ಏನು, ಹಿಸ್ಟ್ರಿ ಏನು, ಆಮೇಲೆ ಸ್ಟಾರ್ಟ್ ಆಗುತ್ತೆ ಇನ್ಶೂರೆನ್ಸ್ ಆಕ್ಟ್ 1938. ಅದು ಮೇನ್ ಸೆಕ್ಷನ್ಸ್ ಸ್ಟಡಿ ಮಾಡಬೇಕು. ಆಮೇಲೆ ಸ್ಟಾರ್ಟ್ ಆಗುತ್ತೆ IRD ಆಕ್ಟ್ ಅಂತ ಕರಿತೀವಿ, ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ IRDA ಆಕ್ಟ್ ಅಂತ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಕರಿತೀವಿ ನಮ್ಮ ಇದರಲ್ಲಿ, ಕಾನೂನಿನ ಭಾಷೆಯಲ್ಲಿ. IRDA 1999 ಆಕ್ಟ್ ಅಂತ ಕರಿತೀವಿ. ಸೊ ಇದ್ರದ್ದು ಒಂದ್ ಸ್ವಲ್ಪ ಸ್ಟಡಿ ಮಾಡ್ತೀರಾ. ಅದಾದ್ಮೇಲೆ ರೋಲ್ಸ್ ಅಂಡ್ ಫಂಕ್ಷನ್ಸ್ ಸ್ಟಡಿ ಮಾಡ್ತೀರಾ. ಯಾವ್ದ್ರದ್ದು ಇದೆ IRDA ರೋಲ್ಸ್ ಅಂಡ್ ಫಂಕ್ಷನ್ಸ್ ಸ್ಟಡಿ ಮಾಡ್ತೀರಾ. ಸೊ ಇಲ್ಲಿ ಬೇಸಿಕಲಿ ಹೇಳ್ಬೇಕು ಅಂದ್ರೆ ಏನೇನ್ ಕಾನ್ಸೆಪ್ಟ್ ಇದೆ, ಒಂದು ನೇಚರ್ ಬಗ್ಗೆ ಸ್ಟಡಿ ಮಾಡ್ತೀರಾ, ಆಯ್ತಾ, ಅದ್ರ ಸ್ವರೂಪ ಏನು ಅಂತ. ಎರಡನೇದೇನ್ ಸ್ಟಡಿ ಮಾಡ್ತೀರಾ, ಡೆಫಿನೇಷನ್ ಬಗ್ಗೆ ಸ್ಟಡಿ ಮಾಡ್ತೀರಾ, ಅದ್ರ ವ್ಯಾಖ್ಯಾನ ಏನು ಅಂತ. ಮೂರನೇದೇನ್ ಸ್ಟಡಿ ಮಾಡ್ತೀರಾ, ಹಿಸ್ಟ್ರಿ ಬಗ್ಗೆ ಸ್ಟಡಿ ಮಾಡ್ತೀರಾ, ಅಂಡ್ ಡೆವಲಪ್ಮೆಂಟ್ ಯಾವ ರೀತಿ ಆಯ್ತು ಅನ್ನೋದು ಒಂದೇ ಕಾನ್ಸೆಪ್ಟ್ ಅಲ್ಲಿ ಕ್ಲೋಸ್ ಆಗುತ್ತೆ. ನಾಲ್ಕನೇದು ಇನ್ನೇನ್ ಸ್ಟಡಿ ಮಾಡ್ತೀರಾ ನೀವು ಅದ್ರದ್ದು. ಆಮೇಲೆ ಕ್ಲಾಸಿಫಿಕೇಶನ್ ಆಫ್ ಇನ್ಶೂರೆನ್ಸ್ ಅದು ಇದು ಅಂತ ಒಂದ್ ಸ್ವಲ್ಪ ಬರುತ್ತೆ, ಏನೇನ್ ಕ್ಲಾಸಿಫಿಕೇಶನ್ ಇದೆ ಅಂತ ಅದನ್ನ ನೀವು ತಿಳ್ಕೊಳ್ತೀರಾ. ಆಮೇಲೆ 2 ಆಕ್ಟ್ ಬಗ್ಗೆ ಸ್ಟಡಿ ಮಾಡ್ತೀರಾ. ಒಂದು ಇನ್ಶೂರೆನ್ಸ್ ಆಕ್ಟ್ 1938, ಇನ್ನೊಂದು IRDA ಆಕ್ಟ್ 1999. ಈ 1999 ಇದ್ರ ರೋಲ್ಸ್ ಅಂಡ್ ಫಂಕ್ಷನ್ಸ್ ಏನು ಅಂತ ಸ್ಟಡಿ ಮಾಡ್ತೀರಾ. ಐ ಹೋಪ್ ನಿಮಗೆ ಯೂನಿಟ್ 1 ಅಲ್ಲಿ ಏನಿದೆ ಅಂತಾನೆ ಆಲ್ಮೋಸ್ಟ್ ಅರ್ಥ ಆಗ್ಬಿಡ್ತು. ಇದೇ ರೀತಿ ಪ್ರತಿ ಯೂನಿಟ್ ಅಷ್ಟೇ. ಸ್ಟಾರ್ಟಿಂಗ್ ಅಲ್ಲೇ ಆ ಯೂನಿಟ್ ಅಲ್ಲಿ ಏನೇನ್ ಬರುತ್ತೆ ಏನಿಲ್ಲ ಅಂತ ಎಲ್ಲ ನಾವು ಕನ್ಕ್ಲೂಡ್ ಮಾಡೇ ಬಿಡ್ತೀವಿ. ಸೊ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಸರಿ, ಇವತ್ತು ಸಿಲೆಬಸ್ ಸ್ಟಾರ್ಟ್ ಮಾಡೇ ಬಿಡೋಣ ಆಯ್ತಾ. ಬರೀ ಸಿಲೆಬಸ್ ಅದು ಇದು ಅಂತ ಬರೀ ಅದೇ ಆಯ್ತು. ಇವತ್ತು ಸಿಲೆಬಸ್ ಸ್ಟಾರ್ಟ್ ಮಾಡೋಣ. ಇದು ಸ್ವಲ್ಪ ಡೈನಾಮಿಕ್ ಆಗಿದೆ ಸಬ್ಜೆಕ್ಟ್. ಅದರಲ್ಲೂ ಕೂಡ ನಾನು ಸಮ್ ಇಂಪಾರ್ಟೆಂಟ್ ಕ್ವೆಷನ್ಸ್ ಗಳನ್ನ ತೆಗೆದ್ಬಿಟ್ಟು ಇಲ್ಲಿ ಒಂದು 4 ನೋಟ್ ಡೌನ್ ಮಾಡಿ ಕೊಟ್ಟಿದ್ದೀನಿ. ನೋಡಿ, ಬೇಸಿಕ್ ಪ್ರಿನ್ಸಿಪಲ್ಸ್ ಗಳು ಏನು ಎಕ್ಸ್‌ಪ್ಲೈನ್ ಮಾಡಿ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂತ ಕೇಳಿದ್ರೆ ಕೇಳಬಹುದು. ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಅನ್ನ ಕೇಳೋ ಚಾನ್ಸಸ್ ಗಳು ಜಾಸ್ತಿ ಇದೆ, ಕೇಳಬಹುದು. ಆಮೇಲೆ ಇನ್ಶೂರೆನ್ಸ್ ಅಂದ್ರೆ ಏನು ಅದ್ರ ಬಗ್ಗೆ ಒಂದು ಶಾರ್ಟ್ ನೋಟ್ ಏನಾದ್ರು ಕೇಳಬಹುದು. ಇಲ್ಲ ಅಂತಂದ್ರೆ ಈ IRDA ಏನಿದೆಯಲ್ವಾ, ಇದು ಇಂಪಾರ್ಟೆಂಟ್. ಇದ್ರದ್ದು ಕಾಂಪೋಸಿಷನ್ ಏನು, ಇದ್ರದ್ದು ಪವರ್ಸ್ ಏನು, ಫಂಕ್ಷನ್ ಏನು, ಇದ್ರದ್ದು ಕಾರ್ಯಗಳೇನು, ಅಧಿಕಾರ ಏನು, ಸಂಯೋಜನೆ ಏನು, ಇಂಥ ಕ್ವಶನ್ಸ್ ಗಳನ್ನ ಕೇಳುವಂತ ಸಾಧ್ಯತೆಗಳಿದೆ. ಇದು ನಿಮಗೆ ಯೂನಿಟ್ ಎಂಡ್ ಅಲ್ಲಿ ಅರ್ಥ ಆಗುತ್ತೆ. ಯಾಕಂದ್ರೆ ಕಂಪ್ಲೀಟ್ ಯೂನಿಟ್ ಮುಗಿದ್ಮೇಲೆ ನೀವು ಸುಮಾರು ವಿಡಿಯೋಸ್‌ಗಳು 12, 15 ವಿಡಿಯೋಸ್‌ಗಳು ನೋಡಾದ್ಮೇಲೆ ನಿಮಗೆ ಇದಕ್ಕೆಲ್ಲ ಆನ್ಸರ್ ಸಿಗ್ತಾ ಹೋಗುತ್ತೆ. ಅಪಾರ್ಟ್ ಫ್ರಮ್ ದಿಸ್ ಬೇರೆ ಬೇರೆ ಕ್ವೆಷನ್ಸ್ ಗಳಿಗೂ ಕೂಡ ಆನ್ಸರ್ ಸಿಗ್ತಾ ಹೋಗುತ್ತೆ ನಿಮ್ಮ ಕ್ವೆಷನ್ ಪೇಪರ್ ಸಿಗುವಂತದ್ದು. ಈಗ ಮೊದಲನೇ ಕಾನ್ಸೆಪ್ಟ್ ನ ನೋಡ್ತಾ ಸ್ಟಾರ್ಟ್ ಮಾಡೋಣ. ಇಂಟ್ರೊಡಕ್ಷನ್ ಇಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇಂಟ್ರೊಡಕ್ಷನ್, ಇನ್ಶೂರೆನ್ಸ್ ಲಾ ಏನೇ ಒಂದು ಬಂತು ಅಂದ್ರೂ ಕೂಡ ಇಂಟ್ರೊಡಕ್ಷನ್ ಏನಿದೆ ಇನ್ಶೂರೆನ್ಸ್ ಲಾ ಅಂತ. ಇನ್ಶೂರೆನ್ಸ್ ಇಸ್ ಎ ಲೀಗಲ್ ಕಾಂಟ್ರಾಕ್ಟ್ ಬಿಟ್ವೀನ್ ದ ಇನ್ಶೂರೆನ್ಸ್ ಕಂಪನಿ ಅಂಡ್ ದ ಇಂಡಿವಿಜುವಲ್ಸ್ ಆರ್ ಎಂಟಿಟಿ ದಟ್ ಪ್ರೊಟೆಕ್ಟ್ಸ್ ದೆಮ್ ಫ್ರಮ್ ಫೈನಾನ್ಷಿಯಲ್ ಲಾಸ್. ಇದನ್ನ ಮಾತ್ರ ಕರೆಕ್ಟ್ ಆಗಿ ಜ್ಞಾಪಕ ಇಟ್ಟಿರಿ ಅಷ್ಟೇ. ಫೈನಾನ್ಷಿಯಲ್ ಲಾಸ್ ಅನ್ನೋದು ಒಂದು ಕರೆಕ್ಟ್ ಆಗಿ ಬರ್ದ್ ಬನ್ನಿ. ಹಣಕಾಸಿನ ಒಂದು ಲಾಸ್ ಏನಾಗುತ್ತಲ್ವಾ, ಹಣಕಾಸಿನ ಒಂದು ಸಮಸ್ಯೆ ಏನಾಗುತ್ತಲ್ವಾ, ಅದನ್ನ ಹೋಲ್ಡ್ ಮಾಡೋದಕ್ಕೋಸ್ಕರ ಒಂದು ಕಂಪನಿ ಪ್ಲಸ್ ಇನ್ಯಾರು ಯಾರು ಒಂದು 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 ಕಾಂಟ್ರಾಕ್ಟ್ ಆಗ್ತಾ ಇದೆ. ಕಂಪನಿ ಮತ್ತು ಯಾರ ಮಧ್ಯದಲ್ಲಿ ಕಾಂಟ್ರಾಕ್ಟ್ ಆಗ್ತಾ ಇದೆ, ಇಂಡಿವಿಜುವಲ್ ಆರ್ ಇದು ಎಂಟಿಟಿ ಅಂತ. ಎಂಟಿಟಿ ಅಂತಂದ್ರೆ ಒಂದು ಒಂದು ಸಂಸ್ಥೆ ಇರ್ಬೋದು ಅಥವಾ ಒಬ್ಬ ವ್ಯಕ್ತಿ ಮಧ್ಯದಲ್ಲಿ ಇರ್ಬೋದು. ಈ ಕಂಪನಿ ಅಂದ್ರೆ ಯಾರು, ಇವರು ಇನ್ಶೂರೆನ್ಸ್ ಕಂಪನಿ ಅವರು. ಕಂಪನಿ ಅಂತಂದ್ರೆ ಇವ್ರು ಯಾರು, ಒಬ್ಬ ನಾರ್ಮಲ್ ಪರ್ಸನ್. ಎಂಟಿಟಿ ಅಂದ್ರೆ ಯಾರು, ಇಲ್ಲಿ ಮತ್ತೊಂದು ಕಂಪನಿ ಮೇ ಬಿ ಇರ್ಬೋದು. ಕಂಪನಿ ಮಧ್ಯದಲ್ಲೂ ಇನ್ಶೂರೆನ್ಸ್ ಆಗ್ತವೆ, ಕಂಪನಿ ಇಂಡಿವಿಜುವಲ್ ಮಧ್ಯದಲ್ಲೂ ಇನ್ಶೂರೆನ್ಸ್ ಆಗುತ್ತೆ. ಸೊ ಈ ತರ ಇವರ ಮಧ್ಯದಲ್ಲಿ ಆಗುವಂತ ಒಂದು ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂತ ನಾವೇನ್ ಕರಿತೀವಿ, ಇವರ ಮಧ್ಯದಲ್ಲಿ ಆಗುವಂತ ಒಂದು ಒಪ್ಪಂದ ಅಂತ ಏನ್ ಕರಿತೀವಿ, ಆ ಒಪ್ಪಂದ ಫೈನಾನ್ಷಿಯಲ್ ಲಾಸ್ ಏನಾದ್ರೂ ಆಯ್ತು ಅಂದ್ರೆ ನಾವು ಕೊಡ್ತೀವಿ ಅಂತ ಕಂಪನಿ ಏನ್ ಒಪ್ಕೊಳ್ಳುತ್ತಲ್ಲ, ಆಗುವಂತ ಫೈನಾನ್ಷಿಯಲ್ ಲಾಸ್ ನ ನಾನು ಕೊಡ್ತೀನಿ ಅಂತ. ಸೊ ಅದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂತ ಕರಿತೀವಿ, ಇನ್ಶೂರೆನ್ಸ್ ಲಾ ಅಂತ ಕರಿತೀವಿ. ಐ ಹೋಪ್ ನಿಮಗೆ ಅರ್ಥ ಆಯ್ತಲ್ವಾ. ಹೇಗ್ ಸ್ಪ್ಲಿಟ್ ಮಾಡೋದು ಅಂತ ದಯವಿಟ್ಟು ಅರ್ಥ ಮಾಡ್ಕೊಡಿ. ಒಂದು ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇದೊಂದು ಲೀಗಲ್ ಕಾಂಟ್ರಾಕ್ಟ್ ಅಂತ. ಇದ್ರದ್ದು ಎಸೆನ್ಷಿಯಲ್ಸ್ ಗಳೇನಾದ್ರು ನೋಡ್ಬೇಕು ಅಂತಂದ್ರೆ ಇದೊಂದು ಲೀಗಲ್ ಕಾಂಟ್ರಾಕ್ಟ್ ಅಂತೆ. ಯಾವುದರ ಮಧ್ಯೆ ಬಿಟ್ವೀನ್ ಲೀಗಲ್ ಕಾಂಟ್ರಾಕ್ಟ್ ಆಗ್ತಾ ಇದೆ, ಎರಡು ಪರ್ಸನ್ ಮಧ್ಯೆ ಆಗ್ತಾ ಇದೆ. ಒಂದು ಕಂಪನಿ, ಈ ಕಂಪನಿ ಯಾರು ಹೇಳ್ತಾ ಇದಾರೆ, ಇನ್ಶೂರೆನ್ಸ್ ಕಂಪನಿ ಅಂತ ಹೇಳ್ತಾ ಇದಾರೆ. ಇನ್ನೊಂದು ಯಾರು, ಇನ್ನೊಂದು ಇಂಡಿವಿಜುವಲ್ ಮಧ್ಯದಲ್ಲಿ. ಇಂಡಿವಿಜುವಲ್ ಅಂತ ಅಂದ್ರೆ ಯಾರು, ಒಬ್ಬ ವೈಯಕ್ತಿಕ ವ್ಯಕ್ತಿ ಆಗಿರ್ಬೋದು, ಅಥವಾ ಆ ವೈಯಕ್ತಿಕ ವ್ಯಕ್ತಿ ಅಲ್ಲದೆ ಎಂಟಿಟಿ ಆಗಿರ್ಬೋದು. ಎಂಟಿಟಿ ಅಂದ್ರೆ ಏನು, ಎಂಟಿಟಿ ಇಟ್ಸ್ ಮೀನ್ ದಟ್ ಒಂದು ಸಂಸ್ಥೆ, ಕಂಪನಿ, ಆಯ್ತಾ, ಇದಾಗಿರ್ಬಹುದು. ಇವರ ಮಧ್ಯದಲ್ಲಿ ಆಗುವಂತಹ ಒಂದು
ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಏನಕ್ಕೆ ಆಗ್ತಾ ಇದೆ ಅಂತಂದ್ರೆ ಫೈನಾನ್ಷಿಯಲ್ ಲಾಸಸ್ ಗಳನ್ನ ಬಿಯರ್ ಮಾಡಕ್ ಆಗ್ತಾ ಇದೆ. ಇದ್ರ ಡೆಫಿನೇಷನ್ ಇದು ಎಸೆನ್ಷಿಯಲ್ಸ್ ಕೂಡ ಇದೆ. ಅದಕ್ಕೋಸ್ಕರ ನಾನು ಮತ್ತೆ ಕ್ಲಿಯರ್ ಆಗಿ ಸ್ಪ್ಲಿಟ್ ಮಾಡಿ ಹೇಳಿದೀನಿ. ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3 ಮೂರು ಪಾಯಿಂಟ್. ಲೀಗಲ್ ಏನಾದ್ರು ಒಂದು ಲೀಗಲ್ ಕಾಂಟ್ರಾಕ್ಟ್ ಮಾಡ್ಕೊಳ್ತಾ ಇದ್ರೆ ಎರಡರ ಮಧ್ಯದಲ್ಲಿ ಕಂಪನಿ ಅಂಡ್ ಇಂಡಿವಿಜುವಲ್ ಮಧ್ಯದಲ್ಲಿ ಏನಕ್ಕೆ ಫೈನಾನ್ಷಿಯಲ್ ಲಾಸ್, ಯಾರು ಏನು ಯಾಕೆ ಮೂರು ಅರ್ಥ ಆಯ್ತು ಅಂತಂದ್ರೆ ನಿಮ್ಗೆ ಕಾನ್ಸೆಪ್ಟೇ ಅರ್ಥ ಆಯ್ತು ಅಂತ. ಅದ್ರಲ್ಲಿ ಬೇರೆ ಏನ್ ಅರ್ಥ ಮಾಡ್ಕೊಂಡು ಸಾಹಸ ಮಾಡುವಂತ ಏನ್ ಅದ್ರಲ್ಲಿ ಏನು ಇಲ್ಲ. ಆಮೇಲೆ ಸರಿ ಈಗ ಮತ್ತೆ ನಾನು ಬರ್ತಾ ಇದ್ದೀನಿ ಡೆಫಿನೇಷನ್ ಗೆ ಅಂತ. ಇಂಟ್ರೊಡಕ್ಷನ್ ಅಲ್ಲಿ ಆಲ್ರೆಡಿ ನಾನು ಮೀನಿಂಗ್ ಹೇಳ್ಬಿಟ್ಟೆ. ಡೆಫಿನೇಷನ್ ಅಂತ ನಾನು ಮತ್ತೆ ಬರ್ತಾ ಇದ್ದೀನಿ, ಸೇಮ್ ಮತ್ತೆ ಬರ್ತಾ ಇದೆ. ಈ ಕಾಂಟ್ರಾಕ್ಟ್ ಮಾಡ್ಕೊಳ್ತಾ ಇದಾರೆ ಮೀನ್ಸ್ ದ ಕಾಂಟ್ರಾಕ್ಟ್ ಬೈ ವಿಚ್ ಆಫ್ ದ ಸಮ್ ಆಫ್ ದ ಮನಿ, ಹೇಳಿದ್ನಲ್ಲ ಫೈನಾನ್ಸ್ ಲಾಸ್ ಅಲ್ವಾ, ಸಮ್ ಆಫ್ ದ ಮನಿ ಇಸ್ ಪೇಡ್ ಟು ದ ಅಸ್ಯೂರ್ಡ್ ಇನ್ ಕನ್ಸಿಡರೇಷನ್. ಇಲ್ಲೇ ಹೇಳ್ತಾ ಇದೆ ಏನು ಫೈನಾನ್ಷಿಯಲ್ ಲಾಸ್ ನ ಪೇಡ್ ಮಾಡ್ತಾ ಇದಾರೆ ಅಸ್ಯೂರ್ಡ್ ಇನ್ ಕನ್ಸಿಡರೇಷನ್ ತರ. ನಿಮ್ಗೆ ಗೊತ್ತಿದೆ ಕಾಂಟ್ರಾಕ್ಟ್ ಅಂತಂದ್ರೆ, ನಿಮಗೆ ಗೊತ್ತಿದೆ ಕಾಂಟ್ರಾಕ್ಟ್ ಅಂದ್ರೆ ಕನ್ಸಿಡರೇಷನ್ ಅನ್ನೋದು ಅದರಲ್ಲಿ ಮಸ್ಟ್ ಅಂಡ್ ಶುಡ್ ಇರಬೇಕು. ಕನ್ಸಿಡರೇಷನ್ ನಾವು ಏನಂತ ಕರಿತೀವಿ ಅಂತಂದ್ರೆ ಪ್ರತಿಫಲ ಅಂತೇಳಿ ಕನ್ನಡದಲ್ಲಿ ಕರಿತೀವಿ. ಈ ಪ್ರತಿಫಲ ಅನ್ನುವಂತ ಕಾನ್ಸೆಪ್ಟ್ ಅದರಲ್ಲಿ ಮಸ್ಟ್ ಅಂಡ್ ಶುಡ್ ಇರಲೇಬೇಕಾಗುತ್ತೆ. ಸೊ ಈ ಕನ್ಸಿಡರೇಷನ್ ಏನಾದರೂ ಮನಿ ಲಾಸಿಗೆ ಏನಾದ್ರು ಮಾಡ್ಕೊಂಡ್ರೆ ಅದು ಇನ್ಶೂರೆನ್ಸ್ ಲಾದಲ್ಲಿ ಇನ್ವಾಲ್ವ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ ನಿಮ್ಗೆ? ಈಗ ಕನ್ಸಿಡರೇಷನ್ ಆಫ್ ದ ಇನ್ಶೂರೆನ್ಸ್ ಇಸ್ ಇನ್ during any event paying of the large sum of the upon given in the contingency contract. ಸಂಭವನೀಯ ಅರ್ಥ ಆಗ್ತಿದೆಯಾ? ಇದು ಸಂಭವನೆ ಅಂದ್ರೆ ಸಂಭವನೀಯ ಅಂತಂದ್ರೆ ಮೇ ಬಿ ಆಗಬಹುದು. ಇಲ್ಲಿ ಏನ್ ಹೇಳ್ತಾ ಇದೆ ಇನ್ಶೂರೆನ್ಸ್ ಲಾ ಅಂತಂದ್ರೆ ನಾನು ಕ್ಲಿಯರ್ ಆಗಿ ಹೇಳಿದೀನಿ. ಇಲ್ಲಿ ಮತ್ತೆ ನಾನು ಡೆಫಿನೇಷನ್ ಸ್ವಿಚ್ ಮಾಡಿದೆ ಅಂತಂದ್ರೆ ನೀವಲ್ಲಿ ಏನ್ ಹಳೇದ್ ನಾನು ಹೇಳಿದೆ ಅದನ್ನೇ ಬರೀರಿ ಆಯ್ತಾ. ಇದು ಒಂದು ಲೀಗಲ್ ಕಾಂಟ್ರಾಕ್ಟ್ ಅಂತ ಬರೀರಿ. ಲೀಗಲ್ ಕಾಂಟ್ರಾಕ್ಟ್ ಬಿಟ್ವೀನ್ ಇದನ್ನ ಬರೆಯೋದ್ಕಿಂತ ಅದನ್ನೇ ಬರೀರಿ, ತುಂಬಾ ಚೆನ್ನಾಗಿದೆ. ಬಿಟ್ವೀನ್ ಒಂದು ಕಂಪನಿ ಮಧ್ಯದಲ್ಲಿ ನಡೀತಾ ಇದೆ, ಇಲ್ಲ ಕಂಪನಿ ಅಥವಾ ಎಂಟಿಟಿ ಮಧ್ಯದಲ್ಲಿ ನಡೀತಾ ಇದೆ. ಅದನ್ನ ಕಾಂಟ್ರಾಕ್ಟ್ ಇಲ್ಲಿ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಅಷ್ಟೇ. ಇಲ್ಲಿ ಏನು ಅಂತಂತಂದ್ರೆ ಒಂದು ಕನ್ಸಿಡರೇಷನ್ ಅಂತ ಆಡ್ ಮಾಡಿದರೆ ಇದನ್ನು ಆಡ್ ಮಾಡ್ಕೊಂಡ್ರೆ ಈ ಕನ್ಸಿಡರೇಷನ್ ಲಾಸ್ ಆಫ್ ಮನಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸಣ್ಣ ಅಮೌಂಟ್ ಏನಾದ್ರು ನೀವು ಕಟ್ಟಿದ್ರೆ ಇನ್ಸೂರೆನ್ಸ್ ಕಂಪ್ನಿಯವರು ನಿಮಗೆ ಏನೋ ಒಂದು ದೊಡ್ಡ ಅಮೌಂಟ್ ಕೊಡ್ತಾರಲ್ಲ. ಉದಾಹರಣೆಗೆ ಹೇಳ್ತಾ ಇದೀನಿ ಬೈಕ್ ಇನ್ಸೂರೆನ್ಸ್ ಎಷ್ಟು ಕಟ್ತೀರಪ್ಪ ನೀವು? ಒಂದು ಅರೌಂಡ್ ಒಂದು 500 ರೂಪಾಯಿಂದ ಹಿಡಿದು ತುಂಬಾ ದೊಡ್ಡ ಗಾಡಿ ಅದ್ರ ವ್ಯಾಲ್ಯೂಯೇಷನ್ ಮೇಲೆ ಅಂತಂದ್ರೆ 2,000-3,000 ಕಟ್ಬೋದಲ್ವಾ? ಒಂದು 500 ರೂಪಾಯಿಂದ ಹಿಡಿದು ಈಗ 2,000-3,000 ನೀವು ಕಟ್ಟಿದಿರಾ ಅಂತಂದ್ರೆ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಡ್ಯಾಮೇಜಸ್ ಗಳು ಅವರು ಲಕ್ಷ ಗಟ್ಲೆ ಕೊಡ್ತಾರಲ್ಲ, ಲ್ಯಾಕ್ಸ್ ತಂಗ ಕೊಡ್ತಾರೆ. ಇಲ್ಲ ಏನಾದ್ರು ಡೆತ್ ಆದ್ರೆ ಥರ್ಡ್ ಪಾರ್ಟಿ ಆ ಮಂಚ ಡೆತ್ ಆಗಿದ ತಕ್ಷಣ 20 ಲಕ್ಷ, 30 ಲಕ್ಷ, 50 ಲಕ್ಷ ತಂಗ ಕೂಡ ಕಾಂಪನ್ಸೇಟ್ ಮಾಡ್ತಾರೆ. ನೀವು ಕಟ್ಟಿದ್ದೆಷ್ಟು? 100,000ಗಳಲ್ಲಿ, ಕೊಟ್ಟಿದ್ದೆಷ್ಟು ಲಕ್ಷಗಳಲ್ಲಿ. ಅಲ್ಲಿಗೆ ಏನಾಯ್ತು? ಸಣ್ಣ ಅಮೌಂಟಿಗೆ ದೊಡ್ಡ ಅಮೌಂಟ್ ಕೊಟ್ಟಂಗಾಯ್ತು. ಅದನ್ನೇ ಇಲ್ಲಿ ಡೆಫಿನೇಷನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ನಾನು ಏನ್ ಹೇಳಿದೀನಿ ಅದನ್ನ ನೀವೇನ್ ಮಾಡಿ ಅಂತಂದ್ರೆ ಮತ್ತೊಂದ್ಸಲ ಕೂಲ್ ಆಗಿ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ, ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಇಂಟ್ರೊಡಕ್ಷನ್ ಮಾತ್ರ ನೋಡೋಣ. ಹಾಗಂತೇಳಿ ನೋಡಿ ಸುಮಾರು ಕಾನ್ಸೆಪ್ಟ್ ಗಳಿದೆ. ಡೆಫಿನೇಷನ್ ಆಯ್ತು, ಹಿಸ್ಟ್ರಿಗಳು ನೋಡೋಣ, ಮರೈನ್ ಇನ್ಸೂರೆನ್ಸ್, ಫೈರ್ ಇನ್ಸೂರೆನ್ಸ್ ಆಕ್ಟ್, ಹಿಸ್ಟ್ರಿ ಎಲ್ಲದು ಕೂಡ ಕಾನ್ಸೆಪ್ಟ್ ಇದೆ. ಈ ಹಿಸ್ಟ್ರಿ ಆದ್ಮೇಲೆ ಮತ್ತೆ ನಿಮಗೆ ಇಂಡಿಯಾದ ಹಿಸ್ಟ್ರಿ ಯಾವ ತರ ಇದೆ, ಇಂಡಿಯಾ ಹಿಸ್ಟ್ರಿ ನೆಕ್ಸ್ಟ್ ಅದರಲ್ಲೇ ಮತ್ತೆ ಸ್ಪ್ಲಿಟ್ ಮಾಡುವಂತದ್ದು. ನಾ ಇದನ್ನ ಕಂಪ್ಲೀಟ್ ಆಗಿ ಪಿಪಿಟಿ ತೋರಿಸ್ತಾ ಇಲ್ಲ ನಿಮ್ಗೆ. ಎಸೆನ್ಷಿಯಲ್ಸ್ ಆಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಏನು, ಕ್ಲಾಸಿಫಿಕೇಶನ್ ಏನು, ಈ ತರ ಇಡೀ 5 ಯೂನಿಟ್ ಪಿಪಿಟಿ ಇದೆ. 5 ಯೂನಿಟ್ ಪಿಪಿಟಿ ಕರೆಕ್ಟ್ ಆಗಿ ಒಂದೊಂದು ಸ್ವಲ್ಪ ಸ್ಪ್ಲಿಟ್ ಮಾಡ್ಕೊಂಡು ನಿಮ್ಗೆ ಹೇಳ್ತಾ ಹೋಗ್ತೇನೆ ನಾನು. ಸೊ ಎನಿಹೋ ನಾವು ಎಲ್ಲಿದ್ವಿ ಅಂತ ಮತ್ತೆ ಬ್ಯಾಕ್ ಟು ಟಾಪಿಕ್ ಬರೋಣ. ಐ ಥಿಂಕ್ ನಾವೆಲ್ಲ ಈಗ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂತಂದ್ರೆ ಏನು, ಆ ಡೆಫಿನೇಷನ್ ಏನು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಅದೇ ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡೋಣ. ಜಸ್ಟ್ ಹಾಗೆ ಇರಿ. ಹಿಸ್ಟ್ರಿ ಆಫ್ ಇನ್ಶೂರೆನ್ಸ್, ಸಮ್ ಆಫ್ ದ ಡೆಫಿನೇಷನ್, ಇನ್ಶೂರರ್, ಓಕೆ ಡೆಫಿನೇಷನ್ ಇಲ್ಲೇ ಇದ್ವಿ ನಾವು ಆಯ್ತಾ. ಮತ್ತೆ ಬ್ಯಾಕ್ ಬಂದಿದ್ದೇನೆ. ನಾನೆಲ್ಲ ಏನ್ ಹೇಳ್ತಾ ಇದ್ದೆ ಅಂತಂದ್ರೆ ಇನ್ಶೂರೆನ್ಸ್ ನ ಡೆಫಿನೇಷನ್ ಹೇಳ್ತಾ ಇದ್ದೆ. ಇನ್ಶೂರೆನ್ಸ್ ನ ಡೆಫಿನೇಷನ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಈಗ ಇನ್ಶೂರೆನ್ಸ್ ನ ಡೆಫಿನೇಷನ್ ಆದ್ಮೇಲೆ ಆ ಇನ್ಶೂರೆನ್ಸ್ ಡೆಫಿನೇಷನ್ 2 ಪಾರ್ಟಿಗಳು ಬರ್ತಾರಲ್ವಾ. ಒಂದೇನು ಇನ್ಶೂರೆನ್ಸ್ ಅಂದ್ಮೇಲೆ ಇಬ್ರು ಇರ್ಲೇಬೇಕಲ್ಲ. ಒಬ್ಬ ಪಾಲಿಸಿ ಹೋಲ್ಡರ್, ಯಾರು ಇನ್ಶೂರೆನ್ಸ್ ಕಟ್ಟಿದಾನೆ ಅವ್ನ್ ಪಾಲಿಸಿ ಹೋಲ್ಡರ್. ಇದೊಂದು ಕಂಪನಿ ಇದೆಯಪ್ಪ ಆಯ್ತಾ, ಇದ್ರಲ್ಲಿ ಇಬ್ರು ಬರ್ತಾರೆ. ಇವ್ನ್ ಏನ್ ಮಾಡ್ತಾನೆ, ಒಂದು ಇಷ್ಟು ಮಂತ್ಲಿ ಪ್ರೀಮಿಯಂ ಅಂತ ಕಟ್ತಾ ಹೋಗ್ತಾನೆ. ಇಲ್ಲೊಂದು ಇನ್ಶೂರೆನ್ಸ್ ಕಂಪನಿ ಇದೆ, ಯಾರು ಕಟ್ತಾ ಇದಾನಲ್ಲ ಇವನ್ ಪಾಲಿಸಿ ಹೋಲ್ಡರ್, ಯಾರು ಕಡಿಸ್ಕೊಳ್ತಾ ಇದಾರಲ್ಲ ಇವ್ರು ಇನ್ಶೂರರ್ ಆಗ್ತಾರೆ. ಇನ್ಶೂರರ್, ER ಎಂಪ್ಲಾಯಿ ಲೇಬರ್ ಆಕ್ಟ್ ಅಲ್ಲಿ ನಾನು ನಿಮ್ಗೆ ಕಲ್ಸ್ಕೊಟ್ಟಿದ್ದೆ. ER ಅಂತ ಏನಾದ್ರು ಬರ್ತಾ ಇದೆ ಅಂತಂದ್ರೆ ಅವ್ನ್ ಸ್ವಲ್ಪ ಟಾಪ್ ಅಲ್ಲಿ ಕೊಡ್ತಾ ಇರೋನ್ ಆಗ್ತಾನೆ. ಅಂತ ಬರ್ತಾ ಇದೆ ಎಂಪ್ಲಾಯರ್ ಕೆಲಸ ಕೊಡ್ತಿರೋನು, ಎಂಪ್ಲಾಯ್ ಕೆಲಸ ಮಾಡ್ತಿರೋನು, ಇನ್ಶೂರರ್ ದುಡ್ಡು ಕೊಡ್ತಾ ಇರೋನು, ಇದಾದ್ಮೇಲೆ ಪಾಲಿಸಿ ಹೋಲ್ಡರ್, ಇನ್ಶೂರಿ ಇವ್ರೇನು ಅಂತಂದ್ರೆ ಇದನ್ನ ಇಸ್ಕೊಳ್ತಾ ಇರೋರು, ಇಸ್ಕೊಳ್ತಾ ಇರೋರು ಇವ್ರ ಹತ್ರ ಇನ್ಶೂರೆನ್ಸ್ ಕಂಪ್ನಿ ಹತ್ರ ಇಸ್ಕೊಳ್ತಾ ಇರೋರು. ಅರ್ಥ ಆಗ್ತಿದೆಯಲ್ವಾ ನಿಮ್ಗೆ? ಸೊ ಈ ತರ ಸ್ವಲ್ಪ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ಟ್ರಿಕ್ ವೈಸ್ ಅಲ್ಲಿ ನೀವು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ಬೇಕು ಆಯ್ತಾ. ಏಜೆಂಟ್, ಆಮೇಲೆ ಟ್ರಸ್ಟ್ ಈ ತರ ಎಲ್ಲ ಬರ್ತಾವಲ್ಲ, ಈ ತರ ಕಾನ್ಸೆಪ್ಟ್ಗಳು. ಈಗ ಬರೋಣ, ಪಾಲಿಸಿ ಹೋಲ್ಡರ್ ಅಂತಾರೆ ಯಾರು? ಪಾಲಿಸಿ ಹೋಲ್ಡರ್ ಇಟ್ ಮೀನ್ ದಟ್ ಯಾರ ಹತ್ರ ಆ ಪಾಲಿಸಿನ ಹಿಡ್ಕೊಂಡಿದ್ದಾರೆ ಅವ್ರನ್ನ ನಾವು ಪಾಲಿಸಿ ಹೋಲ್ಡರ್ ಅಂತೇಳಿ ಕರಿತೀವಿ.
ಈಗ ಈ ಪಾಲಿಸಿ ಹೋಲ್ಡರ್ನ ಸೆಕ್ಷನ್ 2 ಕ್ಲಾಸ್ 2 ದಲ್ಲಿ ಇನ್ಶೂರೆನ್ಸ್ ಆಕ್ಟ್ ನ 1938 ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಪಾಲಿಸಿ ಹೋಲ್ಡರ್ ಇನ್ಕ್ಲೂಡ್ಸ್ ದ ಪರ್ಸನ್ ಆಫ್ ಹೂಮ್ ಶಾಲ್ ಓಲ್ ಆಫ್ ದ ಇಂಟ್ರೆಸ್ಟ್ ಆಫ್ ದ ಪಾಲಿಸಿ ಹೋಲ್ಡರ್ ಇನ್ ದ ಪಾಲಿಸಿ ಇಸ್ ಅಸೈನ್ಡ್ ಒನ್ಸ್ ಫಾರ್ ಆಲ್ but does not include an assigned. Therefore the whose as the interest of the policy is the decisive or the sum of the being as the subject ಏನು ಕಂಡೀಷನ್ ಅಂತ ಹೇಳಿದ್ದಾರೆ. ಮತ್ತೇನಾದ್ರೂ ಇದೆಯಾ? ಇಲ್ಲ. ಓಕೆ, ನನಗೆ ಏನೇನು ಹೇಳ್ತಾ ಇದೀನಿ, ಪಾಲಿಸಿ ಹೋಲ್ಡರ್ ಅಂತಂದ್ರೆ ತುಂಬಾ ಸಿಂಪಲ್ ಆಗಿ ತಲೆ ಕೆಡ್ಸ್ಕೊಳ್ಳಿದಂಗೆ ಸೆಕ್ಷನ್ 2 ಕ್ಲಾಸ್ 2 ಅಂತ ಹಾಕ್ಬಿಟ್ಟು ಅದ್ರಲ್ಲಿ ನೀಟಾಗಿ ಬರ್ದು ಬಿಡಿ ಅಷ್ಟೇ. ಯಾವ ವ್ಯಕ್ತಿ ಇಂಟ್ರೆಸ್ಟ್ ಇದೆ, ಹೂ ಎವರ್ ಹ್ಯಾವ್ ದ ಇಂಟ್ರೆಸ್ಟ್ ಆನ್ ದಟ್ ಮನಿ, ಹೂ ಎವರ್ ಇಂಟ್ರೆಸ್ಟ್ ಆನ್ ದಟ್ ಪ್ರಾಪರ್ಟಿ ಅಂತೇಳಿ ಬರೆದು ಅವನನ್ನೇ ನಾವು ಪಾಲಿಸಿ ಹೋಲ್ಡರ್ ಅಂತ ಕರಿತೀವಿ ಅಂತ ಬರೀರಿ. ಇಲ್ಲಿ ಏನ್ ಬೇಗ ಸ್ಟೋರಿಗಳನ್ನು ಕೊಟ್ಟಿರ್ತಾರೆ, ಬೇರೆ ಆಕ್ಟ್ ಅಲ್ಲಿ ತುಂಬಾ ಕಷ್ಟ ಅರ್ಥ ಅಂತ ಆಗಿದೆ. ಬೇರೆ ಆಕ್ಟ್ ಅರ್ಥ ಮಾಡ್ಕೊಳ್ತೀರಾ ಅಂತಂದ್ರೆ ನೀವು ನೋಡಿ, ಇಲ್ಲ ಲೆಂತಿ ಆಗ್ತಾ ಇದೆ ವಿಡಿಯೋ, ಅದಕ್ಕೋಸ್ಕರ. ಸೊ ಎನಿಯೋ, ನಮ್ಮ ಇನ್ಶೂರರ್ ಅಂತಂದ್ರೆ ಏನು? ಇನ್ಶೂರರ್ ಅಂತಂದ್ರೆ ತುಂಬಾ ನೀಟ್ ಆಗಿ ಸೆಕ್ಷನ್ 2 ಕ್ಲಾಸ್ 9 ಅಲ್ಲಿ ಇನ್ಶೂರರ್ ಅಂತಂದ್ರೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ABCD 4 ಜನ ರೆಫರೆನ್ಸ್ ಕೊಟ್ಟಿದ್ದಾರೆ. 4 ಜನರಲ್ಲಿ ಯಾರಾದ್ರೂ ಬಂದ್ರು ಅಂತಂದ್ರೆ ಅವ್ರನ್ನ ನಾವು ಇನ್ಶೂರರ್ ಅಂತ ಕರಿತೀವಿ ಅಂತ. ನಂಬರ್ 1 ಹೇಳ್ತಾ ಇದ್ದಾರೆ, ಇನ್ಶೂರೆನ್ಸ್ ಕಂಪನಿ ಅವ್ರು ಏನಿದ್ದಾರೆ ಅವ್ರನ್ನ ನಾವು ಇನ್ಶೂರರ್ ಅಂತ ಕರಿತೀವಿ. ಆಬ್ವಿಯಸ್ಲಿ ಅಲ್ವಾ? ಇನ್ಶೂರರ್ ಅಂದ್ರೆ ನಾನು ಏನ್ ಹೇಳಿದೆ, ಇನ್ಶೂರರ್ ಅಂತಂದ್ರೆ ಒಂದು ಇಲ್ಲಿ ಕಂಪನಿ ಇರುತ್ತೆ, ಒಬ್ಬ ವ್ಯಕ್ತಿ ಇರ್ತಾನೆ, ಯೂನಿಯನ್ ಮಾಡ್ತಾ ಇದ್ದಾನೆ, ಪಾಲಿಸಿ ಪ್ರೀಮಿಯಂ ಕಟ್ತಾ ಇದ್ದಾನೆ, ಯೂನಿಯನ್ ಮಾಡ್ತಾನೆ, ದುಡ್ಡು ಕಟ್ಸ್ಕೊಳ್ತಾ ಇದ್ದಾನೆ. ಎಮರ್ಜೆನ್ಸಿಯಲ್ಲಿ ನೀನ್ ಏನಾದ್ರು ಸಮಸ್ಯೆ ಆದಾಗ ನಾನು ಒಂದು ದೊಡ್ಡ ಅಮೌಂಟ್ ಕೊಡ್ತೀನಿ ಬಿಡು ಅಂತ. ಉದಾಹರಣೆಗೆ ಬೈಕ್ ಇನ್ಶೂರೆನ್ಸ್ ತಗೊಳ್ಳೋಣ. ಬೈಕ್ ಇನ್ಶೂರೆನ್ಸ್ ಇವ್ನು ಇನ್ಶೂರೆನ್ಸ್ ಕಟ್ತಾ ಇದ್ದಾನೆ, ಬೈಕ್ ಇನ್ಶೂರೆನ್ಸ್ ನ ಯೂನಿಯನ್ ಮಾಡ್ತಾ ಇದ್ದಾನೆ, ಕಟ್ಸ್ಕೊಳ್ತಾ ಇದ್ದಾನೆ ಇನ್ಶೂರೆನ್ಸ್ ನ. ಯಾರು? ಕಂಪ್ನಿ ಅವನು. ಇದು ಕಟ್ಸ್ಕೊಳ್ತಾ ಇದ್ದಾನೆ, ಏನಾದ್ರು ಸಿಚುವೇಶನ್ ಆದ್ರೆ ನಾ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಲ್ವಾ? ಸೊ ಈ ತರ ಈಗ ಯಾರು ಕಟ್ಸ್ಕೊಳ್ತಾ ಇದ್ರಲ್ಲ ಇವನು ಇನ್ಶೂರರ್, ಯಾರು ಕಟ್ತಾ ಇರಲ್ಲ ಅವನು ಪಾಲಿಸಿ ಹೋಲ್ಡರ್. ಲಾಸ್ಟ್ ಸ್ಲೈಡ್ ಅಲ್ಲಿ ನೋಡಿರಲ್ಲ ಅವ್ನು ಪಾಲಿಸಿ ಹೋಲ್ಡರ್. ಈಗ ಈ ಸ್ಲೈಡ್ ಅಲ್ಲಿ ನಾವ್ ಏನ್ ನೋಡ್ತಾ ಇದೀವಿ, ಇಸ್ ದ ಇನ್ಶೂರರ್ ಇಸ್ ನಥಿಂಗ್ ಬಟ್ ಎ ಕಂಪನಿ. ಯಾವ ಕಂಪನಿ ಇದು? ಕಂಪನಿ ಅಂತಂದಿದ ತಕ್ಷಣ ಇನ್ಶೂರೆನ್ಸ್ ಕಂಪನಿ ಇದು, ಆಯ್ತಾ? ಉದಾಹರಣೆಗೆ LIC, ಇವನು ಇನ್ಶೂರರ್ ಆಗ್ತಾನೆ. ನಾವು ಕಟ್ಟಿರೋರೆಲ್ಲ ಪಾಲಿಸಿದಾರರು, LIC ಕಟ್ಟಿರ್ತೀವಲ್ಲ, ನಾವೆಲ್ಲ ಏನಾಗ್ತೀವಿ? ನಾವೆಲ್ಲ ಪಾಲಿಸಿ ಹೋಲ್ಡರ್ಸ್ ಗಳಾಗ್ತೀವಿ. ಯಾಕಂದ್ರೆ ನಮ್ಮ ಹತ್ರ ಪಾಲಿಸಿ ಇರುತ್ತೆ, ಪಾಲಿಸಿ ಹೋಲ್ಡರ್ಸ್ ಗಳಾಗ್ತೀವಿ. ಅರ್ಥ ಆಯ್ತಾ ನಿಮ್ಗೆ? ಈಗ ಎದಲ್ಲಿ ಒಂದು ಇನ್ಶೂರೆನ್ಸ್ ಕಂಪನಿ ಆಗಬಹುದು. ಆಯ್ತು, ಇನ್ಶೂರೆನ್ಸ್ ಕಂಪನಿ ಇಸ್ ನಥಿಂಗ್ ಬಟ್ LIC ಅಂತ ಅನ್ಕೊಳ್ಳಿ. ಒಂದು LIC ಇನ್ಶೂರೆನ್ಸ್ ಕಂಪನಿ, ವಿಮಾ ಕಂಪನಿ ಅಂತ ಅನ್ಕೊಳ್ಳಿ. ಆಮೇಲೆ ಸ್ಟ್ಯಾಟ್ಯೂಟರಿ ಬಾಡಿ ಎಸ್ಟಾಬ್ಲಿಷ್ಡ್ ಬೈ ದ ಆಕ್ಟ್ ಆಫ್ ದ ಪಾರ್ಲಿಮೆಂಟ್ ಟು ಕ್ಯಾರಿ ದ ಇನ್ಶೂರೆನ್ಸ್ ಬಿಸ್ನೆಸ್ ಅಂತ ಹೇಳ್ತಾ ಇದೆ. ಅಂತಂದ್ರೆ ಒಂದು ಸ್ಟ್ಯಾಟ್ಯೂಟರಿ ಬಾಡಿನೂ ಕೂಡ ಆಗಿರಬಹುದು. ಒಂದು ಸ್ಟ್ಯಾಟ್ಯೂಟರಿ ಬಾಡಿ, LIC ಇದೆ ಸ್ಟ್ಯಾಟ್ಯೂಟರಿ ಬಾಡಿ. ಈಗ ಇನ್ಶೂರೆನ್ಸ್ ಕಂಪನಿ ಅಂತ ಹೇಳಿದೆ, ಯಾವ್ದೋ ಒಂದು ಬಿರ್ಲಾ ಇನ್ಶೂರೆನ್ಸ್ ಕಂಪನಿ, ಬಿರ್ಲಾ ಹೆಲ್ತ್ ಇನ್ಶೂರೆನ್ಸ್, ಜಿಂದಾಲ್ ಹೆಲ್ತ್ ಇನ್ಶೂರೆನ್ಸ್, ಈ ತರ ಬೇರೆ ಬೇರೆ ಹೆಲ್ತ್ ಇನ್ಶೂರೆನ್ಸ್ ಕಂಪನೀಸ್ಗಳು ಸುಮಾರು ಬಂದಿದೆ. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್, ಆಯ್ತಾ? ಇವರೆಲ್ಲ ಆಗಿರಬಹುದು. ಅಥವಾ ಏನಾದ್ರೂ ಗವರ್ಮೆಂಟೇ ಒಂದು ಕಾಯ್ದೆನ ತಂದು ಆ ಕಾಯ್ದೆ ಪ್ರಕಾರ ಒಂದು ಇನ್ಶೂರೆನ್ಸ್ ಕಂಪನಿ ಕೂರ್ಸಿರ್ಬೋದು. ಉದಾಹರಣೆ ನಾನು ಹೇಳ್ತಾ ಇದ್ದೀನಿ, ಇನ್ಶೂರೆನ್ಸ್ ಕಂಪನಿ ಅಲ್ಲ, ESI ಅನ್ನುವಂಥದ್ದು ಏನಿದೆ ಅದು ಕೂಡ ಇನ್ಶೂರೆನ್ಸ್ ಅಲ್ವಾ, ಹೆಲ್ತ್ ಇನ್ಶೂರೆನ್ಸ್. ಸೊ ಇಲ್ಲಿ ಇದು ಸ್ಟ್ಯಾಟ್ಯೂಟರಿ ಅಥಾರಿಟಿ ಬಾಡಿ, ESI ಆಕ್ಟ್ ಅಂಡರ್ ಬಂದಿದೆ. ಇದೇ ತರ LIC ಅನ್ನುವಂಥದ್ದು LIC ಆಕ್ಟ್ ಅಂಡರ್ ಬಂದಿದೆ. ಸೊ ಈ ತರ ಕಾನ್ಸೆಪ್ಟ್ ಗಳನ್ನು ಕೂಡ ಮಾಡಿ ಕೂರಿಸಬಹುದು. ಆಮೇಲೆ ಇನ್ಶೂರೆನ್ಸ್ ಇಸ್ ಕೋಆಪರೇಟಿವ್ ಸೊಸೈಟಿ. ಕೋಆಪರೇಟಿವ್ ಸೊಸೈಟಿಯಲ್ಲೂ ಕೂಡ ಇನ್ಶೂರೆನ್ಸ್ ನ ಕಟ್ಸ್ಕೊಳ್ತಾರೆ, ಅದನ್ನು ನಾವು ಇನ್ಶೂರೆನ್ಸ್ ಅಂತಾನೆ ಕರಿತೀವಿ. ಅದಾದ್ಮೇಲೆ ಈ ಫಾರಿನ್ ಕಂಪನಿ ಇಸ್ ಎಂಗೇಜ್ಡ್ ಇನ್ ದ ರೀ ಇನ್ಶೂರೆನ್ಸ್ ಬಿಸ್ನೆಸ್ ಥ್ರೂ ದ ಬ್ರಾಂಚ್ ಆಫ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ. ಬರೀ ಇದೇ ಅಂತಲ್ಲ, ಬರೀ ಇಂಡಿಯಾದಲ್ಲಂತಲ್ಲ, ಇದು ಫಾರಿನ್ ಕಂಪನಿ ಬಗ್ಗೆ ಹೇಳ್ತಾ ಇದೆ. ಪಾಯಿಂಟ್ ನಂಬರ್ D ಏನಿದೆ, ಫಾರಿನ್ ಕಂಪನಿ ಅಂತಂದ್ರೆ ವಿದೇಶದಿಂದ ಯಾರಾದರೂ ಬಂದು ಇಲ್ಲಿ ಏನಾದರೂ ಇನ್ಶೂರೆನ್ಸ್ ಕಂಪನಿನ ಸ್ಟಾರ್ಟ್ ಮಾಡಿ ಅವರ ವ್ಯವಹಾರಗಳನ್ನು ಕೂಡ ನಾವು ಇನ್ಶೂರೆನ್ಸ್ ಅಂತಾನೆ ಕರಿತೀವಿ. ಅರ್ಥ ಆಯ್ತಲ್ವಾ ನಿಮ್ಗೆ? ಹೋಪ್ ಇದು ಇನ್ಶೂರರ್ ಆಯ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಮ್ ಆಫ್ ದ ಡೆಫಿನೇಷನ್ ಆಫ್ ದ ಇನ್ಶೂರೆನ್ಸ್ ಕಾಂಟ್ರಾಕ್ಟರ್ ಅಂತ ಇದೆ. ಓಕೆ, ಎನಿಯೋ ಇದು ನಿಮ್ಗೆ ಆಲ್ರೆಡಿ ಮಾಡಿದೀವಿ ನಾವು. ಸಮ್ ಡೆಫಿನೇಷನ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ದರ್ ಇಸ್ ನೋ ಯೂಸ್ ಅಷ್ಟೇ, ಆಯ್ತಾ? ಇಲ್ಲಿ 2-3 ಸಲ ನಾನು ಡೆಫಿನೇಷನ್ ರಿಪೀಟ್ ಮಾಡಿದ್ದೀನಿ. ಇಟ್ಸ್ ಎನಫ್. ನಿಮ್ಮ ಇನ್ಶೂರೆನ್ಸ್ ಅಂದ್ರೆ ಏನು, ಇನ್ಶೂರೆನ್ಸ್ ಡೆಫಿನೇಷನ್, ಇನ್ಶೂರರ್ ಯಾರು, ಇನ್ಶೂರರ್ ಅಂದ್ರೆ ಏನು ಅಂತ ನಿಮಗೆ ಅರ್ಥ ಆಗಿದೆ. ಇನ್ನು ಉಳಿದಿರುವಂತಹ ಮುಂದಿನ ವಿಡಿಯೋಸ್ಗಳಲ್ಲಿ ಮುಂದಿನ ಕಾನ್ಸೆಪ್ಟ್ಗಳು ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ಏನ್ ಕಲ್ತ್ವಿ ಅನ್ನುವಂಥದ್ದು ಒಂದು ಕ್ವಿಕ್ ರಿವಿಷನ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನೋಡಿ ಒಂದು ಸಿಲೆಬಸ್ ನೋಡಿದ್ವಿ, ಏನಿದೆ ಅಂತ ಕ್ವಿಕ್ ರಿವ್ಯೂ. ಯೂನಿಟ್ ನಂಬರ್ 1 ಆಲ್ಮೋಸ್ಟ್ ಗೊತ್ತಾದಂಗೆ ಕಂಪ್ಲೀಟ್ ಆಗಿ ಹೇಳ್ಬಿಟ್ಟೆ ನಾನು ಏನಿದೆ ಯೂನಿಟ್ 1 ಅಲ್ಲಿ. ಪಿಕ್ಚರೇ ಕ್ಲಿಯರ್ ಮಾಡ್ಬಿಟ್ಟೆ ನಾನು. ಎರಡನೇದಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಯಾವ್ದಾವ್ದಿದೆ ಅನ್ನುವಂಥದ್ದು ಒಂದು ಸ್ವಲ್ಪ 4 ಕ್ವಶನ್ ಹಾಕಿದ್ರೆ, ಇನ್ನೊಂದು 4 ಕ್ವಶನ್ ನೀವು ಹೋಗ್ತಾ ನೀವೇ ಅಟ್ಯಾಚ್ ಮಾಡ್ಕೊಳ್ತೀರಾ. ಯೂನಿಟ್ ಎಂಡ್ ಅಲ್ಲಿ ನೀವು ಸಿಲೆಬಸ್ ನಿಮ್ಗೆ ಕಂಪ್ಲೀಟ್ ಆದಾಗ ಇದಕ್ಕೆಲ್ಲ ಆನ್ಸರ್ ಸಿಗ್ತಾ ಹೋಗುತ್ತೆ ಅಂತ ಅದನ್ನ ಹೋಲ್ಡ್ ಮಾಡುತ್ತೆ. ಆಮೇಲೆ ಇಂಟ್ರೊಡಕ್ಷನ್ ಬಂದೆ. ಇಂಟ್ರೊಡಕ್ಷನ್ ಅಲ್ಲಿ ಆಲ್ರೆಡಿ ಮೀನಿಂಗ್ ಹೇಳ್ಬಿಟ್ಟೆ. ಅದೊಂದು ಲೀಗಲ್ ಕಾಂಟ್ರಾಕ್ಟ್ ಆಗಿರ್ತದೆ ಬಿಟ್ವೀನ್ ಕಂಪನಿ ಮತ್ತೆ ಇಂಡಿವಿಜುವಲ್ ಅಥವಾ ಎಂಟಿಟಿ ಮಧ್ಯದಲ್ಲಿ. ಏನಕ್ಕೆ ಅಂದ್ರೆ ಫೈನಾನ್ಷಿಯಲ್ ಲಾಸ್ ಕೊಡ್ತೀನಿ ಅಂತ. ಇದನ್ನೇ ಇನ್ನೊಂದು ಸ್ವಲ್ಪ ಡೀಪ್ ಆಗಿ ಡೆಫಿನೇಷನ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂತ ಹೋದಾಗ ಇಲ್ಲಿ ಕಾಂಟ್ರಾಕ್ಟ್ ಅಂತ ಹೆಸರು ಬರ್ತಾ ಇರೋದಕ್ಕೆ ಬರೀ ಇನ್ಶೂರೆನ್ಸ್ ಅಂದ್ರೆ ಅಷ್ಟು ಬರೆದ್ರೆ ಸಾಕು. ಆದರೆ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂತ ಬರ್ತಾ ಇದೆ ಅಂತಂದ್ರೆ ಕಾಂಟ್ರಾಕ್ಟ್ ಅದು ಒಂದ್ ಸ್ವಲ್ಪ ಮಿಕ್ಸ್ ಅಪ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಕನ್ಸಿಡರೇಷನ್ ಇದ್ರಲ್ಲಿ ನಾನು ಇನ್ ಮಾಡಿದೆ ಅಷ್ಟೇ, ಆಯ್ತಾ? ಕನ್ಸಿಡರೇಷನ್ ತರ ಆ ಕಡೆ ಈ ಕಡೆ ಕಂಪನಿಯವರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದನ್ನ ನಾವು ಏನಂತ ಕರಿತೀವಿ, ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂತ ಕರಿತೀವಿ ಅಂತ ಹೇಳಿದ್ರೆ. 2 ಕಾನ್ಸೆಪ್ಟ್ ನೋಡಿದ್ವಿ. ಸೆಕ್ಷನ್ 2 ಕ್ಲಾಸ್ 2 ದಲ್ಲಿ ಪಾಲಿಸಿ ಹೋಲ್ಡರ್, ಸೆಕ್ಷನ್ 2 ಕ್ಲಾಸ್ 9 ಅಲ್ಲಿ ಇನ್ಶೂರರ್. ಒಬ್ಬ ಪಾಲಿಸಿ ಹೋಲ್ಡರ್ ಯಾರು ಪಾಲಿಸಿನ ಇಟ್ಕೊಂಡಿರ್ತಾನೆ ಅವನು ಇನ್ಶೂರರ್. ಯಾರು ಪಾಲಿಸಿನ ನೀನು ಕಟ್ಟು ನನಗೆ ದುಡ್ಡು ಲಾಸ್ ಆದಾಗ ನಿನಗೆ ಕೊಡ್ತೀನಿ ಅಂತ ಯಾರು ದುಡ್ಡು ಕಟ್ಸ್ಕೊಳ್ತಾ ಇರ್ತಾನೆ ಅವನು ಇನ್ಶೂರರ್. ಐ ಹೋಪ್ ನಿಮಗೆ ಎಲ್ರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ. ಸೊ ನೆಕ್ಸ್ಟ್ ವಿಡಿಯೋಸ್ ಗಳಲ್ಲಿ ಕಂಟಿನ್ಯೂ ಏನು ಕಂಟೆಂಟ್ ಗಳಿದೆ ಅದನ್ನೆಲ್ಲ ತಿಳ್ಕೊಳ್ತಾ ಹೋಗೋಣ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್.